ಒಂದಿಷ್ಟು ಸಿನಿಮಾ ಪಾರ್ಟ್ 1 ಆಗಿರ್ಬೋದು, ಮೊದಲ ಭಾಗ ಆಗಿರ್ಬೋದು, ಎರಡನೇ ಭಾಗ ಆಗಿರ್ಬೋದು, ಎಲ್ಲ ತುಂಬ ಸಕ್ಸಸ್ ಆಯಿತು. ಸೊ ಒಂದಿಷ್ಟು ವಿವಾದಗಳು ಕೂಡ ಆ ಸಿನಿಮಾ ಸುತ್ತಕೊಂಡು. ಸೊ ಇತ್ತೀಚೆಗೆ ರಿಷಬ್ ಶೆಟ್ಟಿಯವರು ಒಂದು ಭೂತಕೋಲ ಇದು ಮಾಡಿದಾಗ, ಆರ್ಗನೈಸ್ ಮಾಡಿದಾಗ, ಅಲ್ಲಿ ಪಂಜುರ್ಲಿ ದೈವ ಬಂದು ಅವ್ರನ್ನ ಕಾಲಲ್ಲಿ ಬಿದ್ದು ಹೊರಳಾಡೋ ರೀತಿಯಲ್ಲಿ ನಾವೆಲ್ಲ ನೋಡಿದ್ವಿ. ತುಂಬ ಅದಕ್ಕೆ ಟೀಕೆಗಳು ಬಂತು. ದೈವ ಮಾಡುತ್ತೆ. ನಾನು ಶೂಟ್ ಮಾಡಲಿಕ್ಕೆ ಮುಂಚೆ ಪುತ್ತೂರು ಹತ್ರ ಒಂದು ಸೆಟ್ ಆಗ್ತಾಯಿದ್ದೆ. ನಮ್ಮ ಹುಡುಗರೆಲ್ಲ ಸೆಟ್ ಆಗಿ, ನಾನೆಲ್ಲ ಆಗ ಬಾಂಬೆಲಿದ್ದೆ. ನಂಗೆ ಫೋನ್ ಮಾಡಿದರು, ಎಲ್ಲ ಸೆಟ್ ವರ್ಕರ್ಸ್ ಎಲ್ಲ ಜ್ಞಾನ ತಪ್ಪಿ ಬೀಳ್ತಾ ಇದ್ದಾರೆ, ಮತ್ತೆ ತಪ್ಪಿ ಬೀಳ್ತಾ ಇದ್ದಾರೆ. ಕೆಲವ್ರನ್ನ ಊರಿನವರೇ ಅರಿಶಿನ ನೀರೆಲ್ಲ ಕುಡಿಸಿ ಇದು ಮಾಡಿದ್ದಾರೆ, ಕೆಲವ್ರನ್ನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದರು ಅಂತೆಲ್ಲ ಹೇಳಿ ನಡೀತಾ ಇತ್ತು. ನನಗೆ ಸೆಟ್ ಕಂಪ್ಲೀಟ್ ಮಾಡಲಿಕ್ಕೇನೆ ಆಗಲಿಲ್ಲ. ಆಮೇಲೆ ನಾನು ಹೇಳಿದ್ರು ಈ ಥರ ಕೇಳಿ ಅಂತ ಒಬ್ಬರು ಅಸ್ಟ್ರಾಲಜರಿಗೆ ನಾನು ಫೋನ್ ಮಾಡಿ ಕೇಳಿದೆ, ನಾನು ರೆಗ್ಯುಲರ್ ಅಸ್ಟ್ರಾಲಜರ್ ಹೇಳಿ. ಅವ್ರು ನಿಮ್ಮಲ್ಲಿ ಗುಳಿಗ ಕಲುಟಿ ಇತ್ತ ನಿಮಗೆ? ನಮ್ಮ ಮನೇಲಿತ್ತು. ಯಾಕಂದರೆ ಅದು ನನ್ನ ಮನೆ. ಆಮೇಲೆ ಅದು ಒಂಥರ ಪಾಳು ಬಿದ್ದ ಮನೆ, ಒಂದು 13-14 ವರ್ಷದ ಯಾರೂ ಅದರಲ್ಲಿ ಇರಲಿಲ್ಲ. ನಮ್ಮ ಮನೇಲಿದ್ದ ದೈವಗಳು ಅದರ ಒಳಗಿತ್ತು. ಅದನ್ನು ಯಾರು, ನಾನು ಕೂಡ ಅಂಥ ಒಂದು ದೊಡ್ಡ ಆರಾಧಕ ಅದೇ ಸತ್ಯ ಅನ್ನೋ ಮಟ್ಟಕ್ಕೆ ಇರಲಿಲ್ಲ. ಜಿಜ್ಞಾಸೆ ಇತ್ತು ನನಗೂ, ಕನ್ಫ್ಯೂಷನ್, ಲೈಕ್ ಅದು ಹೌದಾ ಅಲ್ವಾ ಅನ್ನೋ ಥರ. ಯಾಕಂದರೆ ನನಗಿಂತ ಹಿರಿಯರೆಲ್ಲ ಅದನ್ನು ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಏನೂ ಆಗಿಲ್ಲ, ನನಗೇನಾಗಬೇಕು ಅನ್ನೋದು ಇದರಲ್ಲಿದೆ. ಬಟ್ ಅಲ್ಲಿ ಕೇಳಿದಾಗ ಅಸ್ಟ್ರಾಲಜರ್ ನಿಮ್ಮಲ್ಲಿ ಇದೆ ಅಂತ ಹೇಳಿದಾಗ ನನಗೆ ಇದಾಯಿತು. ಮತ್ತು ಅದು ಇಲ್ಲ, ಫಸ್ಟ್ ಅದನ್ನು ನೀವು ಸರಿ ಮಾಡಿ, ಅದಕ್ಕೊಂದು ಗುಡಿ ಎಲ್ಲ ಮಾಡಿಕೊಡಿ ಅಂತ ಹೇಳಿದರು. ಸೊ ನಾನು ಏನೋ ಕಷ್ಟ ಬಂತು, ಅಲ್ಲಿ ಪ್ರಾಬ್ಲಮ್ಗಳು ಬಂತು, ನಮ್ಮ ರಿಲೇಟಿವ್ಸ್ನ ಬಂತು, ಯಾರೊಬ್ಬ ನೇಬರಿಂದ ಬಂತು. ಬಟ್ ನಾನು ಏನಿದ್ರು ದೇವ್ರತ್ತ ಇದು ಮಾಡಿ ನೋಡಿ, ನನಗೆ ಈ ಥರ ಯಾರೋ ಅಸ್ಟ್ರಾಲಜರ್, ಯಾಕೆ ಗೊತ್ತಿಲ್ಲದೊಬ್ಬ ವ್ಯಕ್ತಿ ಹೇಳಿದ್ದಾರೆ, ನಿಮ್ಮ ಇರುವಿಕೆ ಬಗ್ಗೆ ತೋರಿಸಿದ್ದಾರೆ, ನನಗೆ ನೀವಿದನ್ನು ಮಾಡಿಕೊಡ್ಬೇಕು. ಯಾಕೆ ಜನರ ಮುಂದೆ ನನಗೆ ಹೋಗಿ ಅವರನ್ನು ಎದುರಿಸಿ ಮಾಡೋ ಶಕ್ತಿ ಇಲ್ಲ. ನಾನು ಅಲ್ಲಿ ಹೋಗಿ, ನಾನು ಬೆಂಗಳೂರಲ್ಲಿ ಇದ್ಕೊಂಡು, ಬಾಂಬೆಲಿ ಇದ್ಕೊಂಡು ಅಲ್ಲಿ ಗುಡಿ ಎಲ್ಲ ನಿರ್ಮಾಣ ಮಾಡಿದೆ. ಬಟ್ ಫಸ್ಟಿಗೆ ಕೋಲ ಸೇವೆ ಕೊಟ್ಟೆ. ಕನ್ನಡದಿಂದ ಭಾಳಷ್ಟು ಭವ್ಯ ಮೇಡಮ್, ಶ್ರುತಿ ಮೇಡಮ್ ಎಲ್ಲ ಆ್ಯಕ್ಟರ್ಸ್, ತುಂಬ ನಮ್ಮ ಟೀಮ್ ತುಂಬ ಜನ ಬಂದಿದ್ದರು. ಅಲ್ಲಿ ಆ ಕಲ್ಲುಟ್ಟಿ ಗುಳಿಗ ನನ್ನ ಕೈ ಹಿಡ್ಕೊಂಡು ಕಣ್ಣೀರು ಹಾಕಬೇಡ ಅಂತ ನನಗೂ ಅವರ ಅಭಿನಯದ ಮುಖಾಂತರ ಮಾಡಿಸೋದ್ರು. ಅವರಿಗೆ ನನ್ನ ಯಾವ ಕಣ್ಣೀರಿನ ಬಗ್ಗೆ ಜ್ಞಾನ ಇಲ್ಲ, ಎಲ್ಲೂ ಗೊತ್ತಿಲ್ಲ. ಇನ್ನೊಂದು ಕಡೆ ನಮ್ಮ ಒಬ್ಬರು ಮಿನಿಸ್ಟ್ರ್, ಹಿಂದೆ ನಾಗರಾಜ್ ಶೆಟ್ಟರ್ ಅಂತ ಒಬ್ಬರು ಮಿನಿಸ್ಟ್ರ್ ಇದ್ರು, ಗೊತ್ತಾ, JDS ಟೈಮಲ್ಲಿ. ಅವರು ಒಂದು ಕಡೆ ಮಂಗಳೂರಿನ ಬಿಜೆಯಲ್ಲಿ ಒಂದು ಕೋಲ ಕೊಡ್ತಾ ಇದ್ದಾಗ ನಾನು ನೋಡಿದೆ. ಅಲ್ಲಿ ದೈವ ಹೆಸರು ಮರ್ತೋಗಿದೆ. ಆ ದೈವ ಅವ್ರನ್ನ ಹಗ್ ಮಾಡಿಕೊಂಡು, ಇಲ್ಲೂ ನಾನು ಏನು ತೊಂದರೆ ಮಾಡೋಲ್ಲ ಅನ್ನೋ ಥರ ಅಭಿನಯ ಮಾಡಿ ತೋರಿಸ್ತು. ಇಟ್ಸ್ ಎ ಕಾಮನ್. ರಿಷಬ್ ಶೆಟ್ಟಿ ಹರಕೆ ಕೊಟ್ಟಿದ್ದಾರೆ, ಅವರಿಗೆ ಖುಷಿಯಾಗಿ ತಾನು ಹೇಳಿದ ಮಾತನ್ನು ಅವ್ರು ನಡೆಸ್ಕೊಟ್ಟಿದ್ದಾರೆ. ದೈವಕ್ಕೆ ಆಬ್ವಿಯಸ್ಲಿ ಅದು ಖುಷಿಯಾಗಿರ್ಬೋದು. ಆ್ಯಂಡ್ ಎಲ್ಲವೂ ಭಾವ ತೀವ್ರತೆ. ಈಗ ಆ ಟೈಮಲ್ಲಿ ಎಕ್ಸಾಕ್ಟ್ಲಿ ಪಂಜುರ್ಲಿಯೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಭಾವ ತೀವ್ರತೆ, ದೇಲ್ ಗೋ ಟು ಟ್ರಾನ್ಸ್. ಅವನು ಎಲ್ಲವನ್ನು ಮರೆತು ಬಿಟ್ಟು ಅದರಲ್ಲಿ ತೀವ್ರವಾಗಿ ತೊಡಗಿಸ್ಕೊಳ್ತಾನೆ ಆ ಅಭಿನಯದಲ್ಲಿ. ಅಭಿನಯ ಅಫ್ಕೋರ್ಸ್ ಅವನಿಗೆ ಹಿಂದಿಂದ ಬಂದಿರುವಂಥ ಒಂದು ಕಲೆ ಆಗಿರ್ಬೋದು, ಪೂರ್ವಜರಿಂದ ಬಂದ ಕಲೆ ಆಗಿರ್ಬೋದು. ಬಟ್ ಆ ಜಾಗಕ್ಕೆ ಹೋದಾಗ ಭಾವ ತೀವ್ರತೆಗೊಳಗಾಗ್ತಾನೆ ಅವನು. ಆ ಭಾವ ತೀವ್ರತೆ ಅವನನ್ನು ಮರೆಸುತ್ತೆ, ಅವನು ಏನು ಮಾಡ್ತಾನೆ ಮರೆಸುತ್ತೆ. ಅವನಿಗೇನು, ನನಗೆ ಕೋಲ ಕೊಟ್ಟೇವಿವಲ್ಲ, ಅದು ಪಂಜುರ್ಲಿಯ ಮತ್ತೊಂದು ಭಕ್ತಿ ಇದೆ, ಎಲ್ರಿಗೂ ಶ್ರದ್ಧೆ ಇದೆ. ಹೋಗಿ ಹೇಳ್ತಾನೆ, ನಿಂಗೆ ಏನು ತೊಂದರೆ, ಕಣ್ಣೀರಿಲ್ಲ ಅಂತ ಹೇಳ್ತಾರೆ. ಆ ಒಂಥರ ರಿಷಬ್ ಅವನ ತಂದೆ ತಾಯಿಗೆ ಮಗುವೆ ತಾನೆ. ಅವರ ಕಮೆಂಟ್ಗಳು ನೋಡಿದ್ರ? ನನ್ನ ಇದರಲ್ಲಿ ಅವರಿಗೆ ರಿಷಬ್ ಅವರಿಗೆ ಬೈದು ಕಮೆಂಟ್ಗಳು ಬರ್ತಾಯಿದೆ. ನಾನು ಆ ಕುತೂಹಲದಲ್ಲಿ ಅವರ ಕಮೆಂಟ್ಗಳು ನೋಡಿದೆ. ಎಷ್ಟು ಕೆಟ್ಟ ಕಮೆಂಟ್ಗಳು. ಅವರ ತಾಯಿ, ಅವರ ರಿಷಬ್ ತಾಯಿ ಅವರೊಂದು ವೇಳೆ ಅದನ್ನು ಓದಿದ್ರೆ, ಅವ್ರ ತಂದೆ ಓದಿದ್ರೆ ಎಷ್ಟು ನೋವು ಅನಿಪಿಸಬಹುದು. ಅವ್ರ ಕಣ್ಣಲ್ಲಿ ಖಂಡಿತ ಕಣ್ಣೀರು ಬರುತ್ತೆ ತಾನೆ. ನಾವು ದೈವವನ್ನು, ಪಂಜುರ್ಲಿಯನ್ನು ತಂದೆ ತಾಯಿ ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ತೇವೆ, ಅದು ನಮ್ಮ ರಕ್ಷಣೆ ಮಾಡ್ತೇವೆ, ತಂದೆ ತಾಯಿ ರೀತಿಯಲ್ಲಿ ರಕ್ಷಣೆ ಮಾಡ್ತೇವೆ. ನನ್ನನ್ನು ರಕ್ಷಣೆ ಮಾಡಿದೆ. ನಾನು ಹೇಳಿದೆ, ನಾನು ಕಲ್ಲುಟಿ ಕಟ್ಟಿದ ಟೈಮಲ್ಲಿ ಯಾರೋ ಒಬ್ಬ ನೇಬರ್ ಬಂದು ಆ ಸಾಮಾನೆಲ್ಲ ಬಿಸಾಕ್ ಹೋದ, ಮಾಡಬಾರ್ದು ಅಂತ ಹೇಳಿದ. ನಮ್ಮ ಮನೆಯವರು ಯಾರು, ನಮ್ಮ ರಿಲೇಟಿವ್ಸ್ ಬಂದು ಅದನ್ನು ತಡೆದ್ರು, ಮಾಡಬಾರ್ದು, ನೀನು ಯಾಕೆ ಮಾಡೋದು? ನಾಳೆ ಯಾರು ಮಾಡಲಿಲ್ಲ, ನಾನು ಮಾಡಲೇಬೇಕಲ್ವಾ? ನಮ್ಮ ಓನ್ ರಿಲೇಟಿವ್ಸ್ ಅಲ್ಲಿದ್ದವ್ರೆ, ಮನೆಯಲ್ಲಿದ್ದವರು ಯಾರು ಬರಲಿಲ್ಲ. ಬಟ್ ನಾನು ದೇವ್ರ ಹತ್ರ ಒಂದೇ ಕೇಳಿದ್ದು, ಇದು ಆಗಬೇಕು ಈ ಗುಡಿ. ದೇವರು ಮಾಡಿತು. ಆವತ್ತು ದೇವರು ಕೋಲದಲ್ಲಿ ನನಗೆ ನಿನ್ನನ್ನು ಕಣ್ಣೀರು ಹಾಕ್ಬೇಡ ಅಂತ ಹೇಳಿದ್ದು. ಇಟ್ಸ್ ಪಾಸಿಬಲ್ ಅಂತ ಹೇಳಿದ್ದು ನಾನು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.